ಜಿಬಿ ವಿನಯ್ ಕುಮಾರ್ ಬಹಳ ಸ್ಪೀಡ್ನಲ್ಲಿದ್ದು ಸ್ಪೀಡ್ ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿನಯ್ ಕುಮಾರ್ ಸ್ವಾಭಿಮಾನಿ ಬಳಗ ಕಟ್ಟಿಕೊಂಡಿದ್ದು ರಾಜ್ಯಾಧ್ಯಕ್ಷರಿದ್ದು ಸ್ವಾಭಿಮಾನಿ ಬಳಗದಿಂದ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲಲಿ ಬೇಡ ಅನ್ನೋಲ್ಲ. ಆದರೆ ಬಿಜೆಪಿ ಬಾವುಟ ಹಿಡಿಯದೇ ಇರುವ ವಿನಯ್ ಕುಮಾರ್ ಭ್ರಮೆಯಲ್ಲಿ ಇದ್ದಾರೆ ಎಂದ ಅವರು, ಅವರ ಹಿಂದೆ ಯಾರ್ಯಾರು ಇದ್ದು ಈ ರೀತಿ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಎಂಬುದು ನನಗೆ ಗೊತ್ತಿದೆ ಎಂದರು. ವಿನಯ್ ಕುಮಾರ್ ಕನ್ಫ್ಯೂಷನ್ ನಲ್ಲಿದ್ದಾರೆ. ಒಂದು ಬಾರಿ ಎಂಪಿ ಅಭ್ಯರ್ಥಿ ಅಂತೀರಾ, ಒಂದು ಬಾರಿ ಬೆಂಗಳೂರು ಸೆಂಟ್ರಲ್ ಅಂತೀರಾ, ಮತ್ತೊಂದು ಬಾರಿ 4 ಕ್ಷೇತ್ರ ಅಂತೀರಾ, ಈಗ 2 ಕ್ಷೇತ್ರ ಅಂತೀರಾ ಎಂದರು. ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ರಾಜ್ಯದಲ್ಲಿ ಮಾಸ್ ಲೀಡರ್, ಅವರ ಬಾಯಲ್ಲಿ ಎಂದು 4 ಕ್ಷೇತ್ರ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಎಂದು ಬರೋಲ್ಲ. ನೀವು ಅವರಿಗಿಂತ ಮಾಸ್ ಲೀಡರ್ ಎಂದು ಪ್ರಶ್ನೆ ಮಾಡಿದ ಅವರು, ದಾವಣಗೆರೆ ಜಿಲ್ಲೆಯ ಎಲ್ಲಾ ಕ್ಷೇತ್ರದಲ್ಲೂ ಸಮರ್ಥ ಅಭ್ಯರ್ಥಿಗಳಿದ್ದು ನಿಮ್ಮ ಪೊಲಿಟಿಕಲ್ ಕೆರಿಯರ್ ಚೂಸ್ ಮಾಡಿಕೊಳ್ಳಿ ಎಂದರು. ಕಾಲ ನಿಜವಾಗಲೂ ಯಾರಿಗೆ ಉತ್ತರ ಕೊಡಬೇಕೋ ಅವರಿಗೆ ಕೊಡುತ್ತದೆ ಎಂದ ಅವರು, ಉತ್ತರದಲ್ಲಿ ನನ್ನಂತೆ ಬಿಜೆಪಿಗೆ ದುಡಿದ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎಂದರು. ಪಕ್ಷದಲ್ಲಿ ದುಡಿದಂತವರಿಗೆ ಬಿಜೆಪಿ ಎಂದು ಮೋಸ ಮಾಡೋಲ್ಲ ಎಂದ ಅವರು, ವಿನಯ್ ಕುಮಾರ್ ಯಾರ ತಟ್ಟೆನೂ ಕಸಿದುಕೊಳ್ಳಲ್ಲ ಎಂದು ಹೇಳಿಕೆ ನೀಡಿದ್ದು ಭ್ರಮೆಯಿಂದ ಹೊರಗೆ ಬನ್ನಿ ಎಂದರು. ನೋಡಿ, ವಿನಯ್ ಕುಮಾರ್ ನನ್ನ ಆತ್ಮೀಯ ಸ್ನೇಹಿತರು. ವಿನಯ್ ಕುಮಾರ್ ಭಾಳ ಸ್ಪೀಡ್ನಾಗಿದ್ದಾರೆ. ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಹೇಳ್ತೀನಿ. ಮೊದಲನೇದಾಗಿ ಅವರು ಅದ್ಯಾವುದೋ ಸ್ವಾಭಿಮಾನಿ ಪಕ್ಷ ಅಂತ ಕಟ್ಕೊಂಡಿದ್ದಾರೆ. ಅವರು ಅದರ ರಾಜ್ಯಾಧ್ಯಕ್ಷರಿದ್ದಾರೆ. ಅವ್ರಿಗೆ ಎಲ್ಲಾದರೂ ನಿಲ್ತಕ್ಕಂಥ ಆ ಪಕ್ಷದಿಂದ ನಿಲ್ಲೋದಕ್ಕೆ ಯಾರೂ ತಡೆಯೋಕ್ಕಾಗಲ್ಲ. ಅವ್ರದ್ದೇ ಪಕ್ಷ, ಅವರೇ ಅಧ್ಯಕ್ಷ ಇದ್ದಾರೆ. ಅವ್ರು ಎಲ್ಲಿ ಬೇಕಾದರೂ ನಿಲ್ಬೋದು. ಆದರೆ ನಿನ್ನೆ ಮೊನ್ನೆ ಅವರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೀನಿ. ಅವ್ರು ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೊಂದು ಬಾವುಟನೂ ಹಿಡ್ದಿಲ್ಲ ಇದುವರೆಗೂ. ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರೇನೋ ಒಂದು ಭ್ರಮೆಯಲ್ಲಿದ್ದಾರೆ. ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತು. ಹಿಂದೆ ಯಾರ್ಯಾರಿದ್ದು ಇದನ್ನೆಲ್ಲ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾವು ರಾಜಕಾರಣದಲ್ಲಿ ಇದ್ದೀವಿ. ನಾನು ಕೂಡ ದಾವಣಗೆರೆ ಉತ್ತರದಲ್ಲಿ 2023 ಚುನಾವಣೆಯಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯ ವಿರೋಧ ಅಲೆ ಇತ್ತು, ಅಂಥ ಸಮಯದಲ್ಲಿ ಕೂಡ ಚುನಾವಣೆಯನ್ನು ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ಅಗರ್ಭ ಶ್ರೀಮಂತರ ಎದುರು ಹೋರಾಟ ಮಾಡೋದ್ರ ಮುಖಾಂತರ ಸುಮಾರು 70,000 ಮತಗಳನ್ನ ತಗೊಂಡಿದ್ದೀನಿ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂದಿನ 2028 ಚುನಾವಣೆಯಲ್ಲಿ ಅನೇಕ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿದಿರ್ತಕ್ಕಂಥವ್ರು ಕೂಡ ಆಕಾಂಕ್ಷಿಗಳಿದ್ದಾರೆ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 5-6 ಜನ ಆಕಾಂಕ್ಷಿಗಳಿದ್ದಾರೆ. ಅನೇಕ ಪಾರ್ಟಿಯ ಜವಾಬ್ದಾರಿಗಳು ತಗೊಂಡು, ಪಾರ್ಟಿಯ ಜವಾಬ್ದಾರಿಯನ್ನು ಸುಲಭದ ಮಾತಲ್ಲ. ನಾನು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸೇರಿದ ಮೇಲೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ, ಜೊತೆಗೆ ಈಗ ರಾಜ್ಯ ಮಟ್ಟದ ರಾಜ್ಯ ಉಪಾಧ್ಯಕ್ಷನಾಗಿ ರೈತ ಮೋರ್ಚಾದ ಸಂಘಟನೆ ಕೆಲಸ ಮಾಡ್ತಾ, ಜೊತೆಗೆ ಕ್ಷೇತ್ರದಲ್ಲಿ ಸೋತಾಗಿಂದ ಇಲ್ಲಿವರೆಗೂ ಬಿಡದೇನೆ ಕ್ಷೇತ್ರದಲ್ಲಿ ಸದಾ ಆ್ಯಕ್ಟಿವ್ ಆಗಿದ್ದೀನಿ. ಕಾರ್ಯಕರ್ತರ ಜೊತೆಗಿದ್ದೀನಿ, ನಮ್ಮ ಮುಖಂಡರುಗಳ ಜೊತೆಗಿದ್ದೀನಿ, ಮತದಾರರ ಜೊತೆಗಿದ್ದೀನಿ, ಮತದಾರರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದೀನಿ. ಇಂಥ ಸಮಯದಲ್ಲಿ ನಾನು ವಿನಯ್ ಕುಮಾರ್ಗೆ ಹೇಳ್ತೀನಿ, ನೀವು ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗಿದ್ದೀರಿ. ನನ್ನ ಹತ್ರ ನೀವು ನೇರವಾಗಿ ಮಾತಾಡಿದಿರಿ ಕೆಲವು ಸಮಯ. ಒಂದು ಸಲ ಹೇಳ್ತೀರಾ ನಾನು MP ಅಭ್ಯರ್ಥಿ ಅಂತೇಳಿ ಹೇಳ್ತೀರಾ, ಪಾರ್ಲಿಮೆಂಟ್ಗೆ ಅಭ್ಯರ್ಥಿ ಅಂತ ಹೇಳ್ತೀರಾ, ಒಂದು ಸಲ ಬೆಂಗಳೂರು ಸೆಂಟ್ರಲ್ಗೆ ಅಭ್ಯರ್ಥಿ ಹಾಕ್ತೀನಿ ಅಂತ ಹೇಳ್ತೀರಾ, ಒಂದು ಸಲ ಈ 4 ಕ್ಷೇತ್ರದಾಗ ಎಲ್ಲಾದರೂ ಒಂದು ಕಡೆ ನಾನು ಅಭ್ಯರ್ಥಿ ಹಾಕ್ತೀನಿ ಅಂತ ಹೇಳ್ತೀರಾ. ಆದರೆ ನಿಮ್ಗೆ ಹೇಳಕ್ಕೆ ಬಯಸ್ತೀನಿ, ಇವತ್ತು ನಮ್ಮ ರಾಜ್ಯದಲ್ಲಿ ಯಾರಾದರೂ ಮಾಸ್ ಲೀಡರ್ಸ್ ಅದ್ರ ಅಂತ ಹೇಳಿದ್ರೆ ಒಂದು ಕಡೆ ಯಡಿಯೂರಪ್ಪ, ಒಂದು ಕಡೆ ಸಿದ್ದರಾಮಯ್ಯ. ನೀವು ಅವ್ರಿಗಿಂತ ದೊಡ್ಡರ ಅಂತ ಕೇಳಕ್ಕೆ ಬಯಸ್ತೀನಿ. ಅವ್ರ ಬಾಯಲ್ಲಿ ಕೂಡ ಇಂಥ ಮಾತುಗಳು ಬರಲ್ಲ. 4 ಕ್ಷೇತ್ರದಾಗ ಎಲ್ಲೋದ್ರೂ ನಿಲ್ತೀನಿ ಅಂತಕ್ಕಂಥ ಮಾತು ಈಗ ಹೇಳ್ತಾರೆ. 2 ಕ್ಷೇತ್ರ, ಹೊನ್ನಾಳಿ ಮತ್ತು ಉತ್ತರ ಅಂತೇಳಿ. ನಮಗೆ ಒಂದೊಂದು ಸಲ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇವರೇನು ತಮಿಳ್ನಾಡಿನ ಯಾರು ಆ್ಯಕ್ಟ್ರ್ ಅದರಲ್ಲ, ವಿಜಯ್ ಹಾಗೇನಾರು ಅದರ ಅಂತ. ಅಷ್ಟೊಂದು ಇಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಖಾಲಿ ಇಲ್ಲ, ಎಲ್ಲ ಕಡೆಗೂ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಈ ಭ್ರಮೆಯಿಂದ ವಿನಯ್ ಕುಮಾರ್ ಉತ್ತರ ಆಗಲಿ ಹೊನ್ನಾಳಿ ಆಗಲಿ ಈ ಭ್ರಮೆಯಿಂದ ಹೊರಬರ್ರಿ. ಸರಿಯಾಗಿ ನಿಮ್ಮ ಪೊಲಿಟಿಕಲ್ ಕ್ಯಾರಿಯರ್ನ ಚೂಸ್ ಮಾಡ್ಕೊಳ್ಳಿ.
ಸರಿಯಾಗಿ ರೂಢಿಸ್ಕೊಳ್ಳಿ, ಚೂಸ್ ಮಾಡ್ಕೊಳ್ಳಿ.